ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್. ಕೆಲವು ವ್ಯಕ್ತಿಗಳಿಗೆ, ವಸ್ತುಗಳಿಗೆ, ನೆನಪುಗಳಿಗೆ ರಿಪ್ಲೇಸ್ಮೆಂಟೇ ಇರಲ್ಲ. ಆ ತರ ರಿಪ್ಲೇಸ್ಮೆಂಟೇ ಇಲ್ದೇ ಇರೋಂತ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣುದಾದ ಇರೋವಾಗ ಕನ್ನಡ ಚಿತ್ರರಂಗದಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಫ್ಯಾಮಿಲಿ ಓರಿಯೆಂಟೆಡ್ ಆಗಿತ್ತು. ಕಾರಣ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ ಆ ಫಿಲಂ ಸಕ್ಸಸ್ ಆದ್ಮೇಲೆ ಸುಮಾರು ಆಕ್ಟರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಆ ತರ ಸಿನಿಮಾಗಳನ್ನ ಮಾಡಕ್ಕೆ ಮುಂದೆ ಬರೋರು. ವಿಷ್ಣುವರ್ಧನ್ ಅವ್ರು ಇಲ್ದೆ ಯಾವ ತರ ಸಿನಿಮಾ ಮಾಡ್ಬೇಕಂತ ಗೊತ್ತಿಲ್ಲದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಸಕ್ಸಸ್ ಗಳನ್ನ ನೋಡಿ ಅದರಲ್ಲಿ ಇನ್ಸ್ಪೈರ್ ಆಗಿ ನಾವು ಈ ತರ ಸಿನಿಮಾಗಳನ್ನ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಏನೋ ಅಂತ ಅದನ್ನ ಫಾಲೋ ಮಾಡ್ಕೊಂಡು ಕೆಲವು ಸಿನಿಮಾಗಳು ಸಕ್ಸಸ್ ಆಗೋದು, ಇನ್ನು ಕೆಲವು ಸಿನಿಮಾಗಳು ಫ್ಲಾಪ್ ಆಗೋದು, ಆ ತರ ಇದುವರೆಗೂ ಓಡ್ತಾ ಇರುವಂತ ಕನ್ನಡ ಸಿನಿಮಾ ಯಾವಾಗ ಬದಲಾಗುತ್ತೆ ಅಂತ ಸುಮಾರು ಆಡಿಯನ್ಸ್ ವೈಟ್ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಟ್ರೆಂಡ್ ಬದಲಾಗಿದೆ. ಯಂಗಸ್ಟರ್ಸ್ ಜಾಸ್ತಿ ನೋಡ್ತಾ ಇದ್ದಾರೆ ಸಿನಿಮಾನ, ರೌಡಿಸಮ್ ಸಿನಿಮಾಗಳನ್ನ, ಆಕ್ಷನ್ ಸಿನಿಮಾಗಳನ್ನೇ ನೋಡ್ತಾರೆ ಅಂತ ಕೆಲವು ಫಿಲ್ಮ್ ಪ್ರೊಡ್ಯೂಸರ್ಸ್ ಮತ್ತು ಟೆಕ್ನಿಷಿಯನ್ಸ್ ಹೇಳೋದು. ಇವಾಗ ಎಲ್ಲರೂ ಟಿವಿಗೆ ಅಡಿಟ್ ಆಗ್ಬಿಟ್ಟವ್ರೆ. ಟಿವಿನಲ್ಲೇ ಎಲ್ಲಾ ತರವಾದ ಫ್ಯಾಮಿಲಿ ಡ್ರಾಮಾನು ಬಂದ್ಬಿಡುತ್ತೆ. ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಿದ್ರೆ ಥಿಯೇಟರ್ ಯಾರು ಬರಲ್ಲ ಅಂತ ಹೇಳ್ತಾರೆ. ಎಂತ ಒಂದು ಸ್ಟೇಟ್ಮೆಂಟ್. ನನ್ ಪ್ರಶ್ನೆ, ಫ್ಯಾಮಿಲಿ ಸಬ್ಜೆಕ್ಟ್ ಅಲ್ಲಿ ಆಕ್ಟ್ ಮಾಡುವಂತ ನಟ ಕನ್ನಡದಲ್ಲಿ ಯಾರಿದ್ದಾರೆ? ಶಿವಣ್ಣ ಮತ್ತು ರವಿ ಮಾಮನ ಬಿಟ್ಟು ಬೇರೆ ಯಾರಾದ್ರೂ ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋ ಅಂತ ಔಟರ್ ಅಂದ್ರೆ ನಿಮ್ಮ ಫಿಸಿಕ್, ಬಾಡಿ ಲ್ಯಾಂಗ್ವೇಜ್, ಆ ಪರ್ಸನಾಲಿಟಿ, ಒಬ್ಬ ಫ್ಯಾಮಿಲಿ ಮ್ಯಾನ್ ಪರ್ಸನಾಲಿಟಿ ನಿಮ್ಗೆ ಯಾರಿಗಾದ್ರೂ ಇದೆಯಾ? ನೀವ್ಯಾರಾದ್ರೂ ಬೆಳೆಸ್ಕೊಂಡಿದ್ದೀರಾ? ಅದನ್ನ ಯಾರು ಇಲ್ಲ. ಎಲ್ರಿಗೂ 25 ವಯಸ್ಸು ಬಿಲೋನೆ ಅಥವಾ 28ರಿಂದ 29 ಪೊಲೀಸ್ ಆಫೀಸರ್ಸ್ ಅಥವಾ ಕಾಲೇಜ್ ಹುಡುಗ ಅಥವಾ ಶ್ರೀಮಂತರ ಮಗ ತರನೇ ಮಾಡ್ಕೊಂಡ್ ಬರ್ತಾ ಇದಾರೆ. ಅವರು ಒಂದು ಇಮೇಜ್ ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ನಮ್ ಫ್ಯಾನ್ಸ್ ಗೆ ಈ ತರ ಸಿನಿಮಾನೇ ಇಷ್ಟ ಆಗುತ್ತೆ, ಈ ತರ ಸಿನಿಮಾ ಮಾಡಿದ್ರೆ ಇಷ್ಟ ಆಗಲ್ಲ, ಈ ತರ ಅವರವರೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಕ್ಕೆ ತಕ್ಕಾದ ಡೈರೆಕ್ಟರ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದಾರೆ. 90s ಅಲ್ಲೂ ರೌಡಿಸಮ್ ಸಿನಿಮಾ ಬರ್ತಾ ಇತ್ತು. ಕಮಲ್ ಹಾಸನ್ ಅವರ ನಾಯಗನ್, ರಜನಿಕಾಂತ್ ಅವರ ದಳಪತಿ, ನಾಗಾರ್ಜುನ ಅವರ ಶಿವ, ಇದೆಲ್ಲ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಮಾತ್ರ ಅಲ್ಲ, ಸುಮಾರು ಲ್ಯಾಂಗ್ವೇಜ್ ಗಳಲ್ಲಿ ಅಪ್ರಿಶಿಯೇಟ್ ಮಾಡಿರುವಂತಹ ಸಿನಿಮಾಗಳು. ಈ ತರ ಸಿನಿಮಾಗಳು ಬಂದ್ರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅದರಿಂದ ಯಾವ ಇನ್ಸ್ಪೈರ್ ಆಗದೆ ಸುಪ್ರಭಾತ, ದಾದಾ, ಲಯನ್ ಜಗಪತಿ ರಾವ್, ಮತ್ತೆ ಹಾಡಿತು ಕೋಗಿಲೆ, ಹಾಲುಂಡ ತವರು ಅಂತ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡ್ತಾ ಇದ್ರು. ಒಂದು ಸೀಸನ್ ಅಲ್ಲಿ ಆಕ್ಷನ್ ಹೀರೋ, ಆಂಗ್ರಿ ಹೆಂಗ್ ಮ್ಯಾನ್ ಅಂತಾನೆ ಹೆಸರು ಮಾಡಿರುವಂತ ವಿಷ್ಣುವರ್ಧನ್ ಅವರು ನಂತರ ದಿನಗಳಲ್ಲಿ ಅವರ ಸ್ಟೈಲ್ ಆಫ್ ಸಿನಿಮಾಗಳನ್ನ ಬದಲಾಯಿಸಿ ಎಲ್ಲಾ ತರವಾದ ಪಾತ್ರಗಳನ್ನ ಮಾಡಿ ಸ್ಕೂಲ್ ಮಾಸ್ಟರ್ ಆಗಿನೋ, ಮಿಲಿಟರಿ ಆಫೀಸರ್ ಆಗಿ, ಡಾಕ್ಟರ್ ಆಗಿ, ಲಾಯರ್ ಆಗಿ, ಪೊಲೀಸ್ ಆಫೀಸರ್ ಆಗಿ, ಕಳ್ಳನಾಗಿ, ಭಿಕ್ಷುಕನಾಗಿ, ದೈವ ಭಕ್ತನಾಗಿ, ದೇಶ ಪ್ರೇಮಿಯಾಗಿ, ಪಬ್ಲಿಕ್ ನ ರೆಸ್ಕ್ಯೂ ಮಾಡೋ ಕಮಾಂಡೋ ಆಗಿ, ರಾಜನಾಗಿ, ಜವಾಬ್ದಾರಿ ಇರುವಂತ ಮಗನಾಗಿ, ತಂದೆಯಾಗಿ, ಅಣ್ಣನಾಗಿ, ತಮ್ಮನಾಗಿ, ದೇಶನ ಕಾಯೋ ಯೋಧನಾಗಿ ವಿಷ್ಣುದಾದ ಆಕ್ಟ್ ಮಾಡಿರೋ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನವಾದ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಎಕ್ಸಾಂಪಲ್ ಆಗಿ ನಿಂತವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. 80s 90s ಅಲ್ಲಿ ವಿಷ್ಣುವರ್ಧನ್ ಭಾರ್ಗವ ಕಾಂಬಿನೇಷನ್ ಸಿನಿಮಾ ಬರುತ್ತೆ ಅಂದ್ರೆ ಆ ಸಿನಿಮಾಗೆ ದೊಡ್ಡ ಮಟ್ಟಕ್ಕೆ ರಿಸೆಪ್ಷನ್ ಸಿಗ್ತಾ ಇತ್ತು. ಆ ತರ ರಿಲೀಸ್ ಮುಂಚೆನೆ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸಿರುವಂತಹ ಸಿನಿಮಾ 1989 ಅಲ್ಲಿ ರಿಲೀಸ್ ಆಗಿರೋ ಹೃದಯ ಗೀತೆ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿದೆಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರೇಕ್ಷಕರ ಪ್ರತಿಕ್ರಿಯೆ ಯಾವ ತರ ಇತ್ತು, ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಈ ಸಿನಿಮಾದ ಕಲೆಕ್ಷನ್ ಏನು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. 1989 ಅಲ್ಲಿ ವಿಷ್ಣುದಾದ ಕಡೆಯಿಂದ ಭಾರ್ಗವ ಅವರಿಗೆ ಕಾಲ್ ಶೀಟ್ ಸಿಗುತ್ತಾ. ವಿಷ್ಣುದಾದ ಕಾಲ್ ಶೀಟ್ ಸಿಕ್ಕಿದ್ಮೇಲೆ ಕತೆ ಮಾಡಬೇಕು ಅನ್ನುವಾಗ ಭಾರ್ಗವ ಅವರ ಅಸೋಸಿಯೇಟ್ ಆದ ಪನಿ ರಾಮಚಂದ್ರ ಅವರಿಗೆ ಆ ರೆಸ್ಪಾನ್ಸಿಬಿಲಿಟಿನ ಅಂದ್ರೆ ಆ ಕತೆ ಮಾಡುವಂತ ಕೆಲಸನ ಪನಿ ರಾಮಚಂದ್ರ ಅವ್ರಿಗೆ ವಹಿಸ್ತಾರ. ಆ ಸಿನಿಮಾದ ಡೈಲಾಗ್ಸ್ ನ ಕುಣಿಗಲ್ ನಾಗಭೂಷಣ್ ಅವ್ರ ಕೈನಲ್ಲಿ ಬರೆಸ್ತಾರ. ಸಿನಿಮಾಟೋಗ್ರಾಫರ್ ಆಗಿ ಫೇಮಸ್ ಸಿನಿಮಾಟೋಗ್ರಾಫರ್ ಡಿ.ವಿ. ರಾಜಾರಾಮ್ ಅವರು ಮಾಡಿರ್ತಾರ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ರಾಜನ್ ನಾಗೇಂದ್ರ ಅವ್ರನ್ನ ಬುಕ್ ಮಾಡ್ತಾರ. ಈ ಫಿಲ್ಮ್ ಗೆ 2 ಹೀರೋಯಿನ್ ಗಳನ್ನ ಹೈಯರ್ ಮಾಡ್ತಾರ. ಒಬ್ರು ರಣಧೀರ ಅಂಜದಗಂಡು ಸಿನಿಮಾದ ಮೂಲಕ ಫೇಮಸ್ ಆದ ಖುಷ್ಬು ಆಗಿದ್ದಾರೆ. ಇನ್ನೊಬ್ರು ವಿಷ್ಣುವರ್ಧನ್ ಅವ್ರ ಜೊತೆ ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಿರೋ ಭವ್ಯ ಅವರಾಗಿರ್ತಾರ. ನಂತರ ಶ್ರೀಧರ್ ಅವರು, ಉಮಾಶ್ರೀ ಅವರು, ದೇವರಾಜ್ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಸುಧೀರ್ ಅವರು, ದೊಡ್ಡಣ್ಣ ಅವರು ಅಂತ ಆ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಹೈಯರ್ ಮಾಡ್ತಾರ. ಈ ಸಿನಿಮಾಗೆ ಹೃದಯ ಗೀತೆ ಅನ್ನೋ ಟೈಟಲ್ ನ ಫಿಕ್ಸ್ ಮಾಡ್ತಾರ. 1988 ನವೆಂಬರ್ ಡಿಸೆಂಬರ್ ಪೀರಿಯಡ್ ಅಲ್ಲಿ ಹೃದಯ ಗೀತೆ ಸಿನಿಮಾದ ಆಡಿಯೋನ ರಿಲೀಸ್ ಮಾಡ್ತಾರ. ಆ ಸಿನಿಮಾದಲ್ಲಿ ಇರೋ ಎಲ್ಲಾ ಹಾಡುಗಳು ಹಿಟ್ ಆಗುತ್ತೆ. ಅದರಲ್ಲೂ ಯುಗ ಯುಗಗಳೇ ಸಾಗಲಿ ಮತ್ತು ಹೃದಯ ಗೀತೆ ಹಾಡುತ್ತಿದೆ ಅನ್ನೋ ಹಾಡು ದೊಡ್ಡ ಸೂಪರ್ ಹಿಟ್ ಹಾಡಾಗುತ್ತೆ. ಮಾತ್ರ ಅಲ್ಲ, ಆ ಸಿನಿಮಾಗೆ ಪ್ರಮೋಷನ್ ಹಾಡುಗಳಾಗಿರುತ್ತೆ. ಅಂದ್ರೆ ಸೈಕಲ್ ಪಂಚರ್ ಅಂಗಡಿ, ಸಲೂನ್, ತರಕಾರಿ ಮಾರ್ಕೆಟ್, ಹಣ್ಣು ಮಾರೋ ಅಂಗಡಿಗಳು, ಕಾಲೇಜ್ ಕಾಂಪಿಟೇಷನ್ ಪ್ರೋಗ್ರಾಮ್ ಅಂತ ಸಿನಿಮಾ ರಿಲೀಸ್ ಮುಂಚೆನೆ ಹಾಡುಗಳು ದೊಡ್ಡ ಬ್ಲಾಕ್ ಬಸ್ಟರ್ ಹಾಡುಗಳಾಗುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಹೆಚ್ಚಿನ ಆಡಿಯೋ ಕ್ಯಾಸೆಟ್ ಸೇಲ್ ಆಗಿರೋದ್ರಲ್ಲಿ ಹೃದಯ ಗೀತೆ ಸಿನಿಮಾನು ಒಂದಾಗಿರುತ್ತೆ. ಹೃದಯ ಗೀತೆ ಸಿನಿಮಾನ 9th ಫೆಬ್ರವರಿ 1989 ಗೆ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿರ್ತಾರೆ. ಮಲಯಾಳಂ ಅಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟು ದೊಡ್ಡ ಹೆಸರು ಮಾಡಿರೋ ಡೈರೆಕ್ಟರ್ ಪ್ರಿಯದರ್ಶನ್ ಅವರು ಹೃದಯ ಗೀತೆ ಸಿನಿಮಾ ರಿಲೀಸ್ ಆಗಬಾರದು ಅಂತ ಸ್ಟೇ ಆರ್ಡರ್ ತರಕ್ಕೆ ಡಿಸೈಡ್ ಮಾಡ್ತಾರೆ. ಕಾರಣ ಪ್ರಿಯದರ್ಶನ್ ಅವರಿಗೆ 1986 ಅಲ್ಲಿ ಪ್ರಿಯದರ್ಶನ್ ಅವರು ಡೈರೆಕ್ಟ್ ಮಾಡಿ
ಮೋಹನ್ ಲಾಲ್ ಅವ್ರು ಆಕ್ಟ್ ಮಾಡಿರೋ ತಲವಾಟಂ ಅನ್ನೋ ಸಿನಿಮಾದ ಕಥೆನ ತಗೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಪ್ರಿಯದರ್ಶನ್ ಅವ್ರ ಹತ್ರ ಯಾರೋ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಪ್ರಿಯದರ್ಶನ್ ಅವರು ಆ ಸಿನಿಮಾದ ಸ್ಟೇ ತರಬೇಕು ಅಂತ ಬ್ಯಾಂಗ್ಳೂರ್ ಬಂದಿರ್ತಾರೆ. ಈ ವಿಷಯ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಆದ HR ಭಾರ್ಗವ ಅವ್ರಿಗೆ ಗೊತ್ತಾಗುತ್ತೆ. ಹೃದಯ ಗೀತೆ ಸಿನಿಮಾ ಕತೆ ಬರೆದಿರೋ ಪನಿ ರಾಮಚಂದ್ರ ಅವ್ರನ್ನ ಕರ್ಕೊಂಡು ಪ್ರಿಯದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾರೆ. ಇಬ್ರು ಆರ್ಗ್ಯುಮೆಂಟ್ ಕೂತ್ಕೊಂತಾರೆ. ಪ್ರಿಯದರ್ಶನ್ ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನನ್ನ ಕೇಳ್ದೆ ನನ್ ಕಥೆನ ತಗೊಂಡು ಸಿನಿಮಾ ಮಾಡಿರೋದು ತಪ್ಪು, ಬೇರೆ ಯಾರಾದ್ರೂ ಸಣ್ಣ ವ್ಯಕ್ತಿಗಳು ಈ ತರ ಮಾಡಿದ್ರು ಅದೇನು ಅಷ್ಟು ದೊಡ್ಡ ವಿಷಯ ಆಗಿರಲ್ಲ. ಭಾರ್ಗವ್ ಅವರು ದೊಡ್ಡ ದೊಡ್ಡ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ಕೊಟ್ಟಿರೋರು, ಚಿತ್ರರಂಗದಲ್ಲಿ ಅನುಭವಿಸರು. ವಿಷ್ಣುವರ್ಧನ್ ಅಂತ ಒಂದು ದೊಡ್ಡ ಸೂಪರ್ ಸ್ಟಾರ್ ಅವನ್ನ ಇಟ್ಕೊಂಡು ನೀವ್ ಈ ತರ ಮಾಡಿರೋದು ಅಷ್ಟು ಒಳ್ಳೇದಲ್ಲ ಅಂತ ಆರ್ಗ್ಯುಮೆಂಟ್ ಶುರು ಆಗುತ್ತೆ. ಈ ಸಿನಿಮಾನ ರಿಲೀಸ್ ಮಾಡಕ್ ಬಿಡಲ್ಲ ಅಂತ ಅವ್ರ ಕಡೆಯಿಂದ ಆರ್ಗ್ಯೂ ಮಾಡ್ತಾರೆ. HR ಭಾರ್ಗವ್ ಅವ್ರ ಜೊತೆ ಇರೋ ಪನಿ ರಾಮಚಂದ್ರ ಅವರು, ಇಲ್ಲ ಸರ್ ನಾವು ನಿಮ್ ಕತೆ ಮಾಡಿಲ್ಲ, 1970 ಅಲ್ಲಿ ಶಮಿ ಕಪೂರ್ ಅವ್ರು ಆಕ್ಟ್ ಮಾಡಿರೋ ಪಾಗಲ್ ಕಹಿನ್ ಕಾ ಅನ್ನೋ ಹಿಂದಿ ಸಿನಿಮಾದ ಇನ್ಫ್ಲೂಯೆನ್ಸ್ ಅಲ್ಲಿ ಈ ಸಿನಿಮಾ ಮಾಡಿರೋದು. ಪಾಗಲ್ ಕಹಿನ್ ಕಾನು ಕಾಪಿ ಹೊಡೆದಿಲ್ಲ, ನಿಮ್ ಸಿನಿಮಾ ತಲವಾಟಂಗೂ ಯಾವ ಸಂಬಂಧನೂ ಇಲ್ಲ. ಪಾಗಲ್ ಕಹಿನ್ ಕಾ ಸಿನಿಮಾದ ಇನ್ಫ್ಲೂಯೆನ್ಸ್ ಅಲ್ಲಿ ನಾವ್ ಈ ಕತೆ ಮಾಡಿರೋದು ಅಷ್ಟೇ ಅಂತ ಪ್ರಿಯದರ್ಶನ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರ. ಒಂದು ಆರ್ಗ್ಯುಮೆಂಟ್ ಈ ಕಡೆ ನಡೀತಾ ಇರುವಾಗ ಗಾಂಧಿನಗರಲ್ಲಿ ಒಂದು ಸುದ್ದಿ ಹಬ್ಕೊಳ್ಳುತ್ತೆ. ಅದು ಏನಂದ್ರೆ ವಿಷ್ಣುವರ್ಧನ್ ಅವ್ರು ಆಕ್ಟ್ ಮಾಡಿರೋ ಹೃದಯ ಗೀತೆ ಸಿನಿಮಾಗೆ ಪ್ರಿಯದರ್ಶನ್ ಅವರು ಸ್ಟೇ ಆರ್ಡರ್ ತಂದೆ ಬಿಟ್ರು ಅಂತ ಒಂದ್ ದೊಡ್ಡ ಸುದ್ದಿ ಗಾಂಧಿನಗರಲ್ಲಿ ಮಾತ್ರ ಅಲ್ಲ ಸುಮಾರು ಥಿಯೇಟರ್ ಓನರ್ಸ್ಗೂ ಈ ಸುದ್ದಿ ದೊಡ್ಡ ಆಘಾತ ತಂದಿರುತ್ತೆ. ಹೃದಯ ಗೀತೆ ಸಿನಿಮಾ ರಿಲೀಸೇ ಆಗಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿರ್ತಾರೆ. ಆದ್ರೆ HR ಭಾರ್ಗವ್ ಅವರು ಪ್ರಿಯದರ್ಶನ್ ಅವ್ರನ್ನ ಕನ್ವಿನ್ಸ್ ಮಾಡಿ ಸ್ಟೇ ಆರ್ಡರ್ ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಯಾವ ಡೇಟ್ ಅನೌನ್ಸ್ ಮಾಡಿದ್ರು ಅದೇ ಡೇಟ್ ಗೆ ಸಿನಿಮಾನ ರಿಲೀಸ್ ಮಾಡ್ತಾರೆ. ಅಂದ್ರೆ 9th February 1989 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ HR ಭಾರ್ಗವ್ ಅವರು ಡೈರೆಕ್ಟ್ ಮಾಡಿ HR ಭಾರ್ಗವ್ ಅವರು ಇಂಡಿಪೆಂಡೆಂಟ್ ಆಗಿ ಪ್ರೊಡ್ಯೂಸ್ ಮಾಡಿರೋ ಹೃದಯ ಗೀತೆ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, HR ಭಾರ್ಗವ್ ಅವರು ಮಾಡಿರೋ ಆ ಸಿನಿಮಾದ ಸ್ಕ್ರೀನ್ ಪ್ಲೇ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ. ಆ ಸಿನಿಮಾದ ಹಾಡುಗಳು ರಿಲೀಸ್ ಆಗಕ್ ಮುಂಚೆನೆ ಸೂಪರ್ ಹಿಟ್ ಹಾಡುಗಳಾಗಿತ್ತು. ಖುಷ್ಬು ಅವ್ರ ಪರ್ಫಾರ್ಮೆನ್ಸ್, ಭವ್ಯ ಅವ್ರ ಪರ್ಫಾರ್ಮೆನ್ಸ್, ದಿನೇಶ್ ಅವ್ರ ಪರ್ಫಾರ್ಮೆನ್ಸ್, ದೇವರಾಜ್ ಅವ್ರ ಪರ್ಫಾರ್ಮೆನ್ಸ್ ಅಂತ ಆ ಸಿನಿಮಾಗೆ ಅಂಡರ್ಲೈನ್ಡ್ ಪರ್ಫಾರ್ಮೆನ್ಸ್ ಆಗಿತ್ತು. ಫೈನಲಿ ದ ಮನ್ ಅಂಡ್ ಓನ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎರಡು ತರವಾದ ಅಭಿನಯದ ಮೂಲಕ ಆಡಿಯನ್ಸ್ ಮನೆಗೆ ಹೇಳ್ತಾರೆ. ಅಂದ್ರೆ ಮೆಂಟಲಿ ಡಿಸ್ಟರ್ಬ್ ಆಗಿರೋ ಹಾಸ್ಪಿಟಲ್ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಖುಷ್ಬುನ ಲವ್ ಮಾಡೋ ಲವರ್ ಬಾಯ್ ಆಗಲಿ ಸಾಯಿಸ್ಬಿಡ್ತಾ ಇದ್ರು. ಈ ಎರಡು ತರವಾದ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್ಸ್, ಟಾಕಿಂಗ್ ಸ್ಟೈಲ್, ಡೈಲಾಗ್ ಡೆಲಿವರಿ ಅಂತ ಎಕ್ಸ್ಟ್ರಾನರಿ ಪರ್ಫಾರ್ಮೆನ್ಸ್ ಕೊಟ್ಟು ಸಿನಿಮಾ ರಿಲೀಸ್ ಆಗಕ್ ಮುಂಚೆ ಆ ಸಿನಿಮಾ ಮೇಲೆ ಪ್ರೇಕ್ಷಕರಿಗೆ ಯಾವ ತರ ನಿರೀಕ್ಷೆ ಇತ್ತು ಆ ನಿರೀಕ್ಷೆನು ಮೀರಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರೋ ಸಿನಿಮಾನೇ ಹೃದಯ ಗೀತೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆ ಸಿನಿಮಾದ ಪ್ರೊಡಕ್ಷನ್ ಗಿಂತ 3 ಟೈಮ್ ಲಾಭ ಕೊಟ್ಟಿರುವಂತಹ ಸಿನಿಮಾನೇ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಹೃದಯ ಗೀತೆ ಸಿನಿಮಾ. ಹೃದಯ ಗೀತೆ ಸಿನಿಮಾ ಎಷ್ಟು ಥಿಯೇಟರ್ ಗಳಲ್ಲಿ 100 ಡೇಸ್ ಓಡ್ತಾ ಇದೆಯೋ ಅಷ್ಟು ಥಿಯೇಟರ್ ಗಳಲ್ಲೂ ತಿರುಪತಿ ಲಾಡು ಸೈಜ್ ಅಲ್ಲಿ ಲಾಡುಗಳನ್ನ ಮಾಡಿ ಸಿನಿಮಾ ನೋಡಕ್ ಬಂದಿರೋ ಪ್ರೇಕ್ಷಕರಿಗೆ ಎಲ್ಲಾ ಶೋಗಳಲ್ಲೂ ಲಾಡು ಹಂಚಿ ಹೃದಯ ಗೀತೆ ಟೀಮ್ ಅವರ ಸಂತೋಷಗಳನ್ನ ಪ್ರೇಕ್ಷಕರ ಜೊತೆ ಹಂಚ್ಕೊಂತಾರೆ. ಆ ಕಾಲಕ್ಕೆ ಅದು ದೊಡ್ಡ ಸುದ್ದಿ ಆಗಿತ್ತು. ಕಾರಣ ಎಷ್ಟು ಥಿಯೇಟರ್ ಗಳಲ್ಲಿ 100 ಡೇಸ್ ಓಡ್ತಾ ಇದೆಯೋ ಎಲ್ಲಾ ಆಡಿಯನ್ಸ್ಗೂ ತಿರುಪತಿ ಲಾಡು ಸೈಜ್ ಅಲ್ಲಿ ಲಾಡುನ ಹಂಚಿರೋದು ಹೃದಯ ಗೀತೆ ತಂಡನೇ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.